ಇದ್ದೆ. ಆದರೆ ನೀನೀಗ ಯುದ್ಧಕ್ಕೆ ಹೊರಟಿದ್ದೆ. ಮುಂದೆ ಏನಾಗುತ್ತೆ ಎಂಬುದರ ಬಗ್ಗೆ ನನಗೆ ಕಲ್ಪನೆ ಇದೆ ಮಗು. ದೈವಿಚ್ಛೆಯಮ್ಮ. ನನಗೆ ಗೊತ್ತು ಮಗು, ನೀನೀಗ ಯುದ್ಧಕ್ಕೆ ಹೊರಟಿದ್ದಿ. ಅಸಂಖ್ಯಾತ ಮಂದಿಗಳು ನಿನ್ನೆದುರು ನಿಂತಾಗ ಅವರ ತಲೆಗಡಿದು ರಕ್ತ ಚೆಲ್ತೇನಮ್ಮ. ಅಷ್ಟೂ ಮಂದಿಯಾದ ತಲೆ ಕಡಿಯುವ ನಿನಗೆ ಇನ್ನೊಂದು ತಲೆ ಹೆಚ್ಚಾಗುವುದಿಲ್ಲವಲ್ಲ? ಇನ್ನೊಂದು ತಲೆ ಹೆಚ್ಚೇನಮ್ಮ. ಕತ್ತರಿಸಿ ಬಿಟ್ಟೇನೆ. ಯಾರಮ್ಮ ನಮ್ಮ ವೈರಿಗಳು? ಮಗನೇ, ನನ್ನನ್ನೇ ಘಾತಿಸಿ ಆಮೇಲೆ ಹೋಗಲಿ ಯುದ್ಧಕ್ಕೆ. ಅಮ್ಮ ತಡೆವರೆಗೆಲೆ ತಾಯೇ, ತಡೆವರೆಗೆಲೆ ತಾಯೇ, ಈ ಪರಿ ನುಡಿದರೆ ರಣವನ್ನು ಜಯಿಸೆಂದೊಡನೆ ಕಳುಹದೆ ಮರುಗುವರೆ ನೀನೆಂದ ಅಭಿಮನ್ಯು. ಅಮ್ಮ ಅಮ್ಮ, ಎಂತಹ ನಿಷ್ಠೂರವಾಗಿ ಆಡಿಬಿಟ್ಟೆಯಮ್ಮ. ಎಂತಹ ಕಠಿಣ ಕಠೋರವಾದ ನುಡಿಗಳು ನಿನ್ನ ಬಾಯಿಂದ ಬರುತ್ತದೆ ಎನ್ನುವ ಕಲ್ಪನೆಯೂ ಕೂಡ ನನಗಿರಲಿಲ್ಲ ಅಮ್ಮ. ಆದರೆ ಅಮ್ಮ, ಯುದ್ಧ ಮುಂದಿಟ್ಟ ಹೆಜ್ಜೆ ಯಾವ ಕಾರಣಕ್ಕೂ ಹಿಂದಿಡಲಾರನಮ್ಮ. ಈ ಅಭಿಮನ್ಯುವಿನ ರಣೋತ್ಸಾಹಕ್ಕೆ ಭಂಗ ತರಬಾರದಮ್ಮ. ಹರಿಸಿ ಕಳುಹಿಸಮ್ಮ. ಅದೇನಪ್ಪ ಕಣ್ಣೀರು? ಯುದ್ಧಕ್ಕೆ ಬೇಕಾದ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿಕೊಂಡೆ. ಮಾಡದೆ ದುರಭೂಮಿಗೆ ತರುತ್ತೇನೆ.